ಗುರುಜಿ, ಶನಿ ಅನ್ನೋದ್ರು ಎಲ್ರಿಗೂ ಗೊತ್ತು. ಆದ್ರೆ ಶನಿಗೆ ಶನೀಶ್ವರ ಅನ್ನೋ ಹೆಸರು ಹೇಗೆ ಬಂತು? ಶನೀಶ್ಚರ ಅನ್ನುವಂಥದ್ದು ಅವನ ಇರುವಂಥ ನಾಮ. ಅಂದರೆ ಶನೇಹಿ ಅಂತ ಹೇಳಿದ್ರೆ ನಿಧಾನಕ್ಕೆ ಚಲಿಸುವನು ಅಂತ. ಈ ಶನೀಶ್ಚರ ಅನ್ನುವಂತಹ ಶನಿ ಮಹಾತ್ಮನನ್ನು ಅವನು ಶನೀಶ್ವರ ಯಾವಾಗ ಆಗ್ತಾನೆ ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಶನೀಶ್ಚರ ಅಂತಂದರೆ ಯಾರು ಅಂತ ನಾವು ಮೊದಲಾಗಿ ಚಿಂತನೆ ಮಾಡುವ. ಶನೀಶ್ಚರ ಅಂದರೆ ದಂಡಧಾರಿಯು, ಧರ್ಮಕ್ಕೆ ಅಧಿಕಾರಿಯು, ನಾವುಗಳು ಮಾಡಿದಂತಹ ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಅದಕ್ಕೆ ಫಲವನ್ನು ಕೊಡುವಂಥವನು ಶನೀಶ್ಚರ. ಒಮ್ಮೆ ಶನೀಶ್ಚರನು ಬಂದು ಈಶ್ವರನಲ್ಲಿ ಹೇಳ್ತಾನೆ, ಏನು ಅಂತಂದರೆ, ನಾಳೆ ದಿವಸ ಎಲ್ಲರಿಗೂ ಕೂಡ ಶನೀಶ್ಚರನು ಅವರವರ ಗ್ರಹಸ್ಥಿತಿಗೆ ಅನುಗುಣವಾಗಿ ಫಲಾದಿಗಳನ್ನೆಲ್ಲ ಕೊಡುವುದಾದರೂ ಸಹಿತ ಈಶ್ವರನಲ್ಲಿ ಅವನಿಗೆ ಆ ಏನು ಧರ್ಮಾಧಿಕಾರಿಯಾಗಿ ದಂಡಾಧಿಕಾರಿಯಾಗಿ ಅವನು ಪಟ್ಟವನ್ನು ಹೊಂದಿದಂಥ ಸಂದರ್ಭ ಮೊದಲಾಗಿ ಬಂದು ಈಶ್ವರನಿಗೆ ಹೇಳ್ತಾನೆ, ಸ್ವಾಮಿ ಮೊದಲು ನಿಮ್ಮನ್ನೇ ನಾನು ಹಿಡ್ಕೊಳ್ಳೋದು ಅಂತ. ಈಶ್ವರ ಹೇಳ್ತಾನೆ, ಆಗಲಿ ಪರವಾಗಿಲ್ಲ, ನೀನು ನಾಳೆ ಬಾ ಅಂತ ಹೇಳ್ತಾನೆ. ಈಶ್ವರ ಏನು ಮಾಡ್ತಾನೆ, ಶನೀಶ್ಚರ ನಾಳೆ ಬರ್ತಾನೆ ಅನ್ನೋದಕ್ಕೋಸ್ಕರ ಒಂದು ಬಿದುರಿನ ಪೊದರೆ ಅಂದರೆ ಸಮೂಹ, ಅಲ್ಲಿ ಒಂದು ಇರುವೆಯ ಸ್ವರೂಪದಲ್ಲಿ ಒಂದಿನ ಸಮಯಾವಕಾಶ ಕೊಟ್ಟಿರ್ತಾನೆ ಈಶ್ವರ. ಆ ಒಂದಿನ ಪೂರ್ತಿ ಇರುವೆಯ ರೂಪದಲ್ಲಿ ಈಶ್ವರ ಒಂದು ಬೆದರಿನ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. ಶನೀಶ್ಚರ ಅವತ್ತು ಕೈಲಾಸಕ್ಕೆ ಬಂದಾಗ ಈಶ್ವರ ಅಲ್ಲಿಲ್ಲ. ಪುನಃ ಒಂದು ದಿನ ಬಿಟ್ಕೊಂಡು ಮಾರನೇ ದಿನ ಬಂದಾಗ ಈಶ್ವರ ಹೇಳ್ತಾನೆ, ಅಪ್ಪ ನಾನು ನಿನ್ನೆ ಬರೋಕ್ಕೆ ಹೇಳಿದ್ದೆ, ನೀನು ಬಂದಿಲ್ಲ. ಇಲ್ಲ ಸ್ವಾಮಿ, ನಾನು ಬಂದಿದ್ದೆ, ನಾನು ಬಂದಿದ್ದು ಆಯಿತು, ನಿಮ್ಮನ್ನು ನಾನು ಹಿಡ್ಕೊಂಡಿದ್ದು ಆಯಿತು. ನಾನು ನಿಮ್ಮನ್ನು ಹಿಡ್ಕೊಂಡಿದ್ದರಿಂದಲೇ ಜಗದ್ರಕ್ಷಕನಾದಂತಹ ನೀವು ಇರುವೆಯ ಸ್ವರೂಪವನ್ನು ತಗೊಂಡು ಆ ಬಿದಿರಿನೊಳಗಡೆ ಹೋಗಿ ಕೂತ್ಕೊಳ್ಳುವಂಥ ಸನ್ನಿವೇಶ ಬಂತು. ಇಲ್ದಿದ್ರೆ ನೀವು ಹಾಗಾಗ್ತಿರಲಿಲ್ಲ. ಹಾಗಾಗಿ ಆಗ ಈಶ್ವರನಿಗೆ ಬಹಳಷ್ಟು ಸಂತುಷ್ಟಿ ಆಗ್ತದೆ, ಅವನ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಶನೀಶ್ಚರನಾಗಿರುವಂತಹ ನೀನು ಇವತ್ತಿನಿಂದ ಶನೀಶ್ವರ, ಈಶ್ವರನನ್ನೇ ಆ ಇರುವೆಯ ಸ್ವರೂಪಕ್ಕೆ ಹೋಗುವಂತಹ ಮನೋಸ್ಥಿತಿಯನ್ನು ಕೊಟ್ಟಂತಹ ಕಾರಣದಿಂದ ನಿನ್ನನ್ನು ಇವತ್ತಿನಿಂದ ಎಲ್ಲರೂ ಶನೀಶ್ವರ ಅಂಥೇಳಿ ಕರೀಲಿ ಅಂಥೇಳಿ ಈಶ್ವರ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅಂದಿನಿಂದ ಶನೀಶ್ಚರನಾಗಿದ್ದವಂಥವನು ಶನೀಶ್ವರನಾಗಿ ಎಲ್ಲರಿಗೂ ಕೂಡ ಅನುಗ್ರಹಕಾರಕನಾಗಿ ನಮ್ಮ ರೂಢಿಯಲ್ಲಿ ಆರಾಧನೆಯಲ್ಲಿ ಆ ಶನಿ ಅಷ್ಟೋತ್ತರದಲ್ಲಿ ಆರಂಭನೇ ಬರೋದು ಶನೀಶ್ವರಾಯ ನಮಃ ಅಂಥೇಳಿ ಅವನ ಬಿರುದಾಂಕಿತ ನಾಮಾಂಕಿತ ಬಂತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.